1975 ಜೂನ್ 25ರಂದು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರು ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿದ್ದರು. ಇದೇ ಜೂನ್ 25ಕ್ಕೆ ತುರ್ತು ಪರಿಸ್ಥಿತಿ ಜಾರಿಯಾಗಿ 50 ವರ್ಷಗಳು ಪೂರ್ಣಗೊಳ್ಳಲಿವೆ. ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅತ್ಯಂತ ಕರಾಳ ದಿನಗಳಾಗಿ ಇತಿಹಾಸದ ಪುಟಗಳಲ್ಲಿ ತುರ್ತು ಪರಿಸ್ಥಿತಿಯ ಅವಧಿ ದಾಖಲಾಗಿದೆ. ಈ ಕರಾಳ ಅವಧಿಯ ಸ್ಮರಣೆಗಾಗಿ ಜೂನ್ 25ಅನ್ನು ಸಂವಿಧಾನ ಹತ್ಯಾ ದಿವಸ್ ಎಂದು ಕರೆಯಲಾಗುತ್ತಿದೆ. ತುರ್ತು ಪರಿಸ್ಥಿತಿಯ ಹೇರಿಕೆಯಿಂದ ವಾಕ್ ಸ್ವಾತಂತ್ರ್ಯ, ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಧಕ್ಕೆ ಉಂಟಾಗಿತ್ತು. ಪ್ರಜಾಪ್ರಭುತ್ವ ಸಂಸ್ಥೆಗಳ ಕಾರ್ಯವೈಖರಿ ಮೇಲೆ ಹಿಡಿತ ಸಾಧಿಸಲಾಗಿತ್ತು. ಜನಸಾಮಾನ್ಯರು ತಮ್ಮ ಹಕ್ಕುಗಳಿಂದ ವಂಚಿತರಾಗಿದ್ದು ಸಂಕಷ್ಟದ ದಿನಗಳನ್ನು ಅನುಭವಿಸಿದ್ದಾರೆ. ಸರ್ಕಾರವನ್ನು ವಿರೋಧಿಸಿದ ಜನನಾಯಕರನ್ನು ತುರ್ತು ಪರಿಸ್ಥಿತಿ ಅವಧಿಯಲ್ಲಿ ಬಂಧಿಸಲಾಗಿತ್ತು. ಭಾರತದ ಇತಿಹಾಸದ ಕರಾಳ ದಿನಗಳ ಅನುಭವವನ್ನು ಬೆಳಗಾವಿಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಸುಭಾಷ್ ಕುಲಕರ್ಣಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಅಶೋಕ್ ಚಂದರ್ಗಿ ಅವರು ದೂರದರ್ಶನದೊಂದಿಗೆ ಹಂಚಿಕೊಂಡಿದ್ದಾರೆ. ಸುಭಾಷ್ ಕುಲಕರ್ಣಿ ಕಾಲೇಜು ವಿದ್ಯಾರ್ಥಿಯಾಗಿದ್ದ ತಾವು ಗೋವಾದಲ್ಲಿದ್ದಾಗ ತುರ್ತು ಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದ್ದಾಗಿ ತಿಳಿಸಿದರು. ಆ ವೇಳೆಗೆ ನಮ್ಮ ಮನೆ ಫೋನ್ ಕೂಡ ಟ್ಯಾಪ್ ಆಗಿತ್ತು. ನಾನು ಕೊನೆಗೆ ಅದರದ್ದು ತೀವ್ರವಾಗಿ ವಿರೋಧಿಸಿದೆ. ಈ ಎಮರ್ಜೆನ್ಸಿ ಏನಿತ್ತು, ಆಪತ್ಕಾಲೀನ ಪರಿಸ್ಥಿತಿ ಏನಿತ್ತಲ್ಲ, ಅದನ್ನ ಬಹಳ ಕಟುವಾಗಿ ವಿರೋಧ ಮಾಡಿ. ಅಶೋಕ್ ಚಂದರ್ಗಿ ರಾಮದುರ್ಗದಲ್ಲಿ ವಿದ್ಯಾರ್ಥಿ ಸಮುದಾಯದೊಂದಿಗೆ ಸೇರಿ ತುರ್ತು ಪರಿಸ್ಥಿತಿಯ ವಿರುದ್ಧ ಧ್ವನಿ ಎತ್ತಿದ್ದಾಗಿ ಹೇಳಿದರು. 75ರಿಂದ 77ಕ್ಕ ಇಂದಿರಾ ಗಾಂಧಿ ತುರ್ತು ಪರಿಸ್ಥಿತಿ ಇತ್ತು. ನಾವು ಅದನ್ನ ಲಿಫ್ಟ್ ಮಾಡಿದಾಗ 77ರ PUC ಮೊದಲೇ ವರದಾಗ ಓದ್ತಿದ್ದೀವಿ. ಅವಾಗ ಜನತಾ ಪಕ್ಷ ರಚನೆ ಆಗಿ ಅವಾಗ ನಾವು ಇಂದಿರಾ ಗಾಂಧಿ ಸರ್ಕಾರದ ವಿರುದ್ಧ ತುರ್ತು ಪರಿಸ್ಥಿತಿ ವಿರುದ್ಧ ವಿದ್ಯಾರ್ಥಿ ಚಳವಳಿ ಧುಮುಕಿದ್ದೀವಿ.